ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 18. ಗುರುಗಳು ಬಡವರನ್ನು ಆಶೀರ್ವದಿಸುತ್ತಾರೆ. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಬಿಲ್ಲವಾಡಿಯಲ್ಲಿ ಕೆಲವು ದಿನಗಳು ವಾಸಿಸಿದ ನಂತರ ವರುಣ ಸಂಗಮಕ್ಕೆ ಪ್ರಯಾಣವನ್ನು ಆರಂಭಿಸಿದರು. 2 ದಿನಗಳಲ್ಲಿ ಅವರು ಪವಿತ್ರ ಕೃಷ್ಣಾ ನದಿಯ ತೀರಕ್ಕೆ ತಲುಪಿದರು. ಈ ಪ್ರದೇಶದಲ್ಲಿ ಅನೇಕ ತೀರ್ಥಕ್ಷೇತ್ರಗಳು ಇವೆ. ಗುರುಗಳು ಪಂಚಗಂಗಾ ಸಂಗಮವನ್ನು ದರ್ಶನ ಮಾಡಿ ನಂತರ ಅಮರಾಪುರದಲ್ಲಿ ವಾಸಿಸಲು ತೀರ್ಮಾನಿಸಿದರು. ಇಲ್ಲೇ ಶ್ರೀ ಅಮರೇಶ್ವರ ಶಿವನಿಗೆ ಆರಾಧನೆ ನಡೆಯುತ್ತದೆ. ಗುರುಗಳು ಅಮರಾಪುರದಲ್ಲಿ 12 ವರ್ಷಗಳು ವಾಸಿಸಿ ಅನೇಕ ಭಕ್ತರಿಗೆ ಆಶೀರ್ವಾದವನ್ನು ನೀಡಿದರು. ಅವರ ದೃಷ್ಟಿಯಲ್ಲಿ ಜಾತಿ, ಧರ್ಮ ಮತ್ತು ವಿದ್ಯೆಗೆ ವಿಶೇಷ ಮೌಲ್ಯವು ಇರಲಿಲ್ಲ. ಮಕ್ಕಳಂತಹ ನಿಷ್ಕಳಂಕ ಭಕ್ತಿ, ಶುದ್ಧ ಹೃದಯದ ಪ್ರೀತಿ ಇರುವವರನ್ನು ಮಾತ್ರ ಅವರು ಆಕರ್ಷಿಸುತ್ತಿದ್ದರು. ಅಮರಾಪುರದಲ್ಲಿ ಒಬ್ಬ ವಿದ್ಯಾವಂತ ಬ್ರಾಹ್ಮಣನು ಇದ್ದನು. ಅವನು ಬಹಳ ಜ್ಞಾನಿಯಾದರೂ ದಾರಿದ್ರ್ಯದಲ್ಲಿ ಬದುಕುತ್ತಿದ್ದನು. ಒಂದು ದಿನ ಗುರುಗಳು ಆತನ ಮನೆಗೆ ಅಚಾನಕ್ಕಾಗಿ ಭೇಟಿ ನೀಡಿದರು. ಆತನು ಲಜ್ಜೆಯಿಂದ ಆತನು ಮನೆಯ ಹಿಂಬದಿಯಲ್ಲಿ ಬೆಳೆದ ಬಟಾಣಿಯನ್ನು ಗುರುಗಳಿಗೆ ಅರ್ಪಿಸಿದನು. ಗುರುಗಳು ಸಂತೋಷದಿಂದ ಅವನನ್ನು ಆಶೀರ್ವದಿಸಿ ಹೇಳಿದರು, ನೋಡು, ನಿಮ್ಮ ದಾರಿದ್ರ್ಯ ನಿವಾರಣೆಯಾಗಲಿದೆ. ನೀವು ಶೀಘ್ರದಲ್ಲೇ ಸಮೃದ್ಧರಾಗುವಿರಿ ಎಂದು. ಹೀಗೆ ಹೇಳಿ ಗುರುಗಳು ಆ ಬಟಾಣಿ ಗಿಡದ ಬೇರುಗಳನ್ನು ತೆಗೆಯಲು ಆರಂಭಿಸಿದರು. ತಕ್ಷಣವೇ ಮಣ್ಣಿನೊಳಗಿಂದ ಲೋಹದ ಶಬ್ದ ಕೇಳಿಬಂತು. ಅಲ್ಲಿ 3 ಬೆಳ್ಳಿ ಪಾತ್ರೆಯೊಳಗೆ ಅಸಂಖ್ಯಾನ ಚಿನ್ನದ ನಾಣ್ಯಗಳು ದೊರಕಿದವು. ಬ್ರಾಹ್ಮಣನು ಇದನ್ನು ಗುರುವಿನ ಮಹಾಪ್ರಸಾದ ಎಂದು ಭಾವಿಸಿ ಬಡವರಿಗೆ ಸಹಾಯ ಮಾಡಿ ಧರ್ಮಪರ ಜೀವನವನ್ನು ನಡೆಸಿದನು. ಇದರಿಂದ ಅವನು ಎಲ್ಲರಲ್ಲೂ ಧನ್ಯನಾದನು. ಈ ರೀತಿಯಾಗಿ 18ನೆಯ ಅಧ್ಯಾಯ ಪೂರ್ಣಗೊಳ್ಳುತ್ತದೆ. ಈ ಅಧ್ಯಾಯದಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳು: ನಿಷ್ಕಪಟ ಭಕ್ತಿ, ಶುದ್ಧ ಹೃದಯ ಹಾಗೂ ವಿನಯಶೀಲತೆ ಇದ್ದರೆ ದೈವ ಕೃಪೆ ಯಾವಾಗಲೂ ನಮ್ಮ ಬದುಕನ್ನು ಬೆಳಗಿಸುತ್ತದೆ. ನಾವು ಏನು ಕೊಡುತ್ತೇವೋ ಅದು ಚಿಕ್ಕದಾದರೂ ಯಾರಿಗಾದರೂ ಪ್ರೀತಿಯಿಂದ ನಾವದನ್ನು ನೀಡಿದರೆ ಅದಕ್ಕೆ ದೈವವು ದೊಡ್ಡ ಪ್ರತಿಫಲವನ್ನು ನೀಡುತ್ತದೆ. ದೈವಕ್ಕೆ ಹಣ, ಸ್ಥಾನ, ಜ್ಞಾನ ಯಾವುದೂ ಬೇಕಿಲ್ಲ. ಹೃದಯದ ಭಕ್ತಿ ಮತ್ತು ಸಾತ್ವಿಕತೆ ಮಾತ್ರ ಬೇಕು. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.